ಹಾಸನದ ಸಿದ್ದರಾಮೋತ್ಸವ ಉರಿದು ಬಿದ್ದಿದ್ದಾರೆ ದಳಪತಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಟ್ವೀಟ್ ಅಸ್ತ್ರವನ್ನ ಮಾಡಿದ್ದಾರೆ. ಕಪಟಿ, ಕುತಂತ್ರಿ, ಸ್ವಾರ್ಥಿ, ಇನ್ನು ಷಡ್ಯಂತ್ರಿ ಸರ್ವಾಧಿಕಾರಿ ಡೋಂಗಿ ರಾಮಯ್ಯ ಅಂತ ಸಿಎಂ ಸಿದ್ದರಾಮಯ್ಯಗೆ ಮನಸೋ ಇಚ್ಛೆ ಬೈಗುಳಗಳ ಸುರಿಮಳೆಯನ್ನ ಹರಿಸಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರನ್ನ ಬದಿಗೊತ್ತಿ ಏಕ ವ್ಯಕ್ತಿ ನಾಟಕ ಮಾಡ್ತಿರುವಂತಹ ಲಜ್ಜೆಗೆಟ್ಟ ಸಿದ್ಧಹಸ್ತ ಅಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಗೆ ಮುಖ್ಯಮಂತ್ರಿ ಸ್ಥಾನವನ್ನ ತಪ್ಪಿಸಿದಂತ ಸಿದ್ಧ ಕುತಂತ್ರಿ ಅಂತ ಹೇಳಿದ್ದಾರೆ. ಇನ್ನು ಪರಮೇಶ್ವರನ್ನು ಕೊರಟಗೆರೆ ಕ್ಷೇತ್ರದಲ್ಲೇ ಕುತಂತ್ರದಿಂದ ಸೋಲಿಸಿದ ಷಡ್ಯಂತ್ರಿ ಅಂತ. ಸಿಎಂ ರೇಸ್ನಲ್ಲಿದ್ದ ಪರಂರನ್ನ ಸ್ವಾರ್ಥಕ್ಕಾಗಿ ಸೋಲಿಸಿ ಸಿಎಂ ಗಾದಿಗೇರಿದ ಕಪಟಿ ಅಂತ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಅಹಿಂದ ಹೆಸರಲ್ಲಿ ಪ್ರತಿಸ್ಪರ್ಧಿಗಳನ್ನ ಬಲಿ ಹಾಕಿದ ಸಿದ್ಧ ಸೂತ್ರಧಾರ ಅಂತ ಕನಕಪುರ ಬಂಡೆಗೂ ಕೂಡ ಹೆಜ್ಜೆ ಹೆಜ್ಜೆಗೂ ಅಧಿಕಾರವನ್ನ ತಪ್ಪಿಸುತ್ತಿರುವ ಸರ್ವಾಧಿಕಾರಿ. ಅಧಿಕಾರ ಸೂತ್ರವೆಲ್ಲ ನನ್ನದೇ ಎನ್ನುವಂತಹ ಡೋಂಗಿ ಸಮಾಜವಾದಿ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಟ್ವೀಟ್ ವಾರನ್ನ ಮಾಡಿದ್ದಾರೆ. ದಳಕೋಟೆಯಲ್ಲಿ ಯಶಸ್ವಿ ಸಮಾವೇಶ ನಡೆದ ಸಿಎಂ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಜೆಡಿಎಸ್ ಭದ್ರಕೋಟೆಯಾಗಿದ್ದ ಹಾಸನದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಸಮಾವೇಶವನ್ನ ಮಾಡಿ ಮುಗಿಸಿದೆ. ಆದ್ರೆ ಇತ್ತ ಎಚ್ಡಿಕೆ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮನಸ್ಸು ಇಚ್ಛ ವಾಗ್ದಾಳಿಗಳನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಟ್ವೀಟ್ ಅಸ್ತ್ರವನ್ನ ಮುಂದಿಟ್ಟಿದ್ದಾರೆ. ಇದರಲ್ಲಿ ಏನೇನಿದೆ ಗೊತ್ತಾ? ಕಪಟಿ, ಕುತಂತ್ರಿ, ಸ್ವಾರ್ಥಿ, ಇನ್ನು ಷಡ್ಯಂತ್ರಿ ಸರ್ವಾಧಿಕಾರಿ ಡೋಂಗಿ ರಾಮಯ್ಯ ಅಂತ ಉಲ್ಲೇಖ ಇದೆ. ಸಿದ್ದರಾಮಯ್ಯಗೆ ಮನಸೋ ಇಚ್ಛೆಯಾಗಿ ಬೈಗುಳಗಳ ಸುರಿಮಳೆಯನ್ನೇ ಹರಿಸಿಬಿಟ್ಟಿದ್ದಾರೆ. ಇನ್ನು ಇದೇ ಹೊತ್ತಿನಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಬದಿಗೊತ್ತಿ ಏಕ ವ್ಯಕ್ತಿ ನಾಟಕ ಮಾಡ್ತಿದ್ದಾರೆ, ಲಜ್ಜೆಗೆಟ್ಟ ಅನ್ನೋದಾಗಿ ಹೇಳ್ಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಗೆ ಮುಖ್ಯಮಂತ್ರಿ ಸ್ಥಾನವನ್ನ ತಪ್ಪಿಸಿದ್ದ ಸಿದ್ಧ ಕುತಂತ್ರಿ. ಅಷ್ಟೇ ಅಲ್ಲ, ಪರಮೇಶ್ವರರನ್ನ ಕೊರಟಗೆರೆ ಕ್ಷೇತ್ರದಲ್ಲೇ ಕುತಂತ್ರದಿಂದ ಸೋಲಿಸಿದ ಷಡ್ಯಂತ್ರಿ ಅಂತ. ಸಿಎಂ ರೇಸ್ನಲ್ಲಿದ್ದಂತಹ ಪರಂರನ್ನ ಸ್ವಾರ್ಥಕ್ಕಾಗಿ ಸೋಲಿಸಿ ಸಿಎಂ ಗಾದಿಗೇರಿದ ಕಪಟಿ ಅನ್ನೋದಾಗಿ ಟ್ವೀಟ್ ಮಾಡಲಾಗಿದೆ. ಅಂದ್ರೆ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಇತ್ತ ಒಳ ಒಪ್ಪಂದದ ವಿಚಾರ ಬಂದಾಗ ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ನಡುವೆ ಒಳ ಒಪ್ಪಂದ ಆಗಿದೆ ಅನ್ನುವಂತ ವಿಚಾರ ಬರ್ತಿದ್ದಂತೆ ಗೃಹ ಸಚಿವರು ಫುಲ್ ಗರಂ ಆಗಿದ್ರು. ಅವರಿಬ್ಬರೇ ರಾಜಕಾರಣವನ್ನ ಮಾಡ್ಕೊಳ್ಳಿ, ನಾವೆಲ್ಲ ಯಾಕೆ ಅನ್ನೋದಾಗಿ ಬಹಿರಂಗವಾಗಿ ಅಸಮಾಧಾನದ ಒಂದು ಗರಂ ಪ್ರಶ್ನೆಯನ್ನ ಹೊರಗಾಕಿದ್ರು. ಇತ್ತ ಎಚ್ಡಿಕೆ ಕೂಡ ಟ್ವೀಟ್ ನಲ್ಲಿ ಇವೆಲ್ಲ ವಿಚಾರವನ್ನ ಹೇಳಿದ್ದಾರೆ. ಇನ್ನು ಅಹಿಂದ ನಾಯಕನಾಗಿ ಸಿಎಂ ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿದ್ದಾರೆ. ಆದ್ರೆ ಇತ್ತ ಅಹಿಂದ ಹೆಸರಲ್ಲಿ ಪ್ರತಿಸ್ಪರ್ಧಿಗಳನ್ನ ಬಲಿ ಹಾಕಿದ ಸಿದ್ಧ ಸೂತ್ರಧಾರ ಅನ್ನೋದಾಗಿದೆ. ಇನ್ನು ಕನಕಪುರ ಬಂಡೆಗೂ ಕೂಡ ಹೆಜ್ಜೆ ಹೆಜ್ಜೆಗೂ ಅಧಿಕಾರವನ್ನ ತಪ್ಪಿಸುತ್ತಿರುವ ಸರ್ವಾಧಿಕಾರಿ ಅನ್ನೋದಾಗಿ. ಅಧಿಕಾರ ಸೂತ್ರವೆಲ್ಲ ನನ್ನದೇ ಎನ್ನುವಂತಹ ಡೋಂಗಿ ಸಮಾಜವಾದಿ ಅಂತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಚಿವ ಎಚ್ಡಿಕೆ ಟ್ವೀಟ್ ವಾರನ್ನ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ದಳಕೋಟೆಯಲ್ಲಿ ಯಶಸ್ವಿಯಾಗಿ ಕಾಂಗ್ರೆಸ್ ಸಮಾವೇಶ ನಡೆದ ಬೆನ್ನಲ್ಲೇ ಈಗ ಸಿಎಂ ವಿರುದ್ಧ ನಿಗಿ ಕೆಂಡವಾಗಿಬಿಟ್ಟಿದ್ದಾರೆ.